ನಮಸ್ಕಾರ ಎಲ್ಲರಿಗೂ. ಇವಾಗ ಜಸ್ಟ್ ಎದ್ದದಷ್ಟೇ ನನ್ನ ಕೀಕಿ ಪಾಪು ಮತ್ತೆ ನಾನು. ಇವಾಗ 11 o'clock ಆಯಿತು ಇಲ್ಲಿದ್ದು ಟೈಮ್. ಮಾಡಲಿಕ್ಕೆ ಏನು ಬೇರೆ ಕೆಲಸ ಇಲ್ಲಲ್ಲ, ಜಸ್ಟ್ ಇವಾಗ ಎದ್ವಿ. ಇವತ್ತಿಂದ ನಾನೊಂದು ಚಾಲೆಂಜ್ ತಗೊಂಡಿದ್ದೇವೆ ನಾವಿಬ್ಬರು. ಆ್ಯಕ್ಚುಲಿ ನಾನು ಮತ್ತು ಕೀಕಿ 30 days ನಾವು ವ್ಲಾಗಿಂಗ್ ಮಾಡ್ತೇವೆ ಅಂತ, ವ್ಲಾಗಿಂಗ್ ಮಾಡಿ ಅಪ್ಲೋಡ್ ಮಾಡ್ತೇವೆ ಅಂತ ವೀಡಿಯೋಸ್. ಬಟ್ ಗೊತ್ತಿಲ್ಲ ಎಷ್ಟು ದಿವಸ ನಾವು ಅಪ್ಲೋಡ್ ಮಾಡ್ತೇವೆ ಅಂತ. ಇವತ್ತು October 13 ಇರಬೇಕು. October 13ಇಂದ November 13 ತನಕ ನಾವು ವ್ಲಾಗಿಂಗ್ ಮಾಡ್ತೇವೆ, ಡೈಲಿ ವ್ಲಾಗಿಂಗ್. ನೋಡುವ ನಾವು ಈ ಚಾಲೆಂಜಲ್ಲಿ ಸಕ್ಸೀಡ್ ಆಗ್ತೇವೆ ಇಲ್ವಾ ಅಂತ. ನಾವಿವಾಗ ಜಸ್ಟ್ ಎದ್ದದಷ್ಟೇ. ಇವತ್ತಿನ ರುಟೀನನ್ನು ನಾನು ತೋರಿಸ್ತೇನೆ ನನ್ನ ಕೀಕಿ ಪಾಪು ಜೊತೆ. ಕೀಕಿ ನೋ ಅನ್ಎಡಿಟೆಡ್, ನಾನು ವಾಯ್ಸ್ ಓವರ್ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ, ಇದೇ ವಾಯ್ಸ್. ನೋಡುವ ಅನ್ಎಡಿಟೆಡ್ ವೀಡಿಯೋಸ್ನ ನಾನು ಇವತ್ತಿಂದ ಪೋಸ್ಟ್ ಮಾಡ್ತೀನಿ. ಕೀಕಿ ಏನಾಯಿತು? ವಾಟ್ ಹ್ಯಾಪನ್? ಕೀಕಿ ಸ್ವಲ್ಪ ಕೊಕ್ಕೋ ನೋಡಿದ್ರು. ಅವಳಿಗೆ ಕೊಕ್ಕೋ ಅಂದರೆ ಅವಳದು ಮೊಬೈಲ್ ನೋಡಿದ ತಕ್ಷಣ ಅವಳಿಗೆ ಐಸ್ ಪೇನ್ ಆಗುತ್ತೆ ಅಂತೆ. ಸೊ ಕೀಕಿ ಇನ್ನೂ ಕೊಕ್ಕೋ ನೋಡೋದಿಲ್ಲಲ್ಲ. ಕೊಕ್ಕೋ ತೂಪರೇನ? ನೋ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ನನಗೆ ಗ್ಲಾಸ್ ಬೇಕು ಅಂತ ಗ್ಲಾಸ್ ಹಾಕ್ಕೊಂಡಿದ್ದಾರೆ ನನ್ನ ಪಾಪು. ಚೆಂದ ಕಾಣ್ತಿದ್ದಾರೆ ನನ್ನ ಪಾಪು. ಓಕೆ, ಫಸ್ಟಿಗೆ ಎದ್ದ ತಕ್ಷಣ ಉಂಟಲ್ಲ, ನಾನಿವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಒಂದು 3 days ಆಯ್ತೇನೋ. ಯಾಕಂದರೆ ಒಂದು ಹಾರ್ಮೋನಲ್ ಚೇಂಜಿಂದ ಉಂಟಲ್ಲ ನನಗೆ ಇಲ್ಲಿ ಪಿಂಪಲ್ಸ್ ಎಲ್ಲ ಆಗಿದೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ಮುಂಚೆನೇ ಇತ್ತು, ನೋ ಪ್ರಾಬ್ಲಮ್. ಬಟ್ ಪಿಂಪಲ್ಸ್ ಎಲ್ಲ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಉಂಟಲ್ಲ ಕ್ಲೋ ವಾಟರ್ ಕುಡಿತೇನೆ. ಬನ್ನಿ, ನಾನು 1 cup ನೀರಿಗೆ 3 ಲವಂಗ ಹಾಕಿದ್ದೇನೆ. ರಾತ್ರಿ ಫುಲ್ ನೆನೆಸಿಡ್ಬೇಕು ಈ ಲವಂಗವನ್ನು 1 cup ನೀರಲ್ಲಿ. ಆಮೇಲೆ ಬೆಳಿಗ್ಗೆ ಕುಡಿಬೇಕು. ಗೊತ್ತಿಲ್ಲ, ಇದು ಒಳ್ಳೇದಂತೆ. ಹಾರ್ಮೋನಲ್ ಎಕ್ನೆಸ್ ಎಲ್ಲ ಆದರೆ ಇದು ತುಂಬ ಒಳ್ಳೇದಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡುವ ಅಂತ ನಾನು ಇವಾಗ ಒಂದು 3 days ಆಯಿತು. 3 days ನಾನು ಟ್ರೈ ಮಾಡ್ತಾ ಇದ್ದೇನೆ. ಈ ಕಪ್ ತುಂಬಾ ಚೆನ್ನಾಗುಂಟಲ್ಲ. ಇದು ಲಾಸ್ಟ್ ಟೈಮ್ ನವರಾತ್ರಿ ಟೈಮಲ್ಲಿ ನನ್ನ ಕೀಕಿ ಪಾಪುಗೆ ಗಿಫ್ಟ್ ಸಿಕ್ಕಿತ್ತು. ಗಿಫ್ಟ್ ಸಿಕ್ಕಿತ್ತು. ನವರಾತ್ರಿ ದಿವಸ ಕನ್ಯಾ ಪೂಜೆ ಇರುತ್ತಲ್ಲ, ಆ ದಿವಸ ಇಲ್ಲಿ ಒಂದು ಬ್ರಾಮ್ಕೋದಲ್ಲಿ ಒಂದು ದುರ್ಗಾ ಟೆಂಪಲ್ ಉಂಟು. ಅಲ್ಲಿ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ತಾರೆ. ಅಲ್ಲಿ ಈ ಕಪ್ ಸಿಕ್ಕಿದ್ದು. ಒಂದು ಫ್ಯಾಮಿಲಿ ಕೀಕಿಗೆ ಈ ಕೊಟ್ಟದ್ದು. ಚಂದ ಉಂಟು ಅದೇಮ್ಮ. ಹೂಸ್ ಕಪ್ ಇಸ್ ದಿಸ್? ಎಸ್, ಇದು ಕೀಕೀಸ್ ಕಪ್. ಅವಳ ಕಪ್ಪಲ್ಲಿ ಎಲ್ಲ ಉಂಟಲ್ಲ, ನಮಗೆ ನೀರೆಲ್ಲ ಕುಡಿಲಿಕ್ಕೆ ಬಿಡುದಿಲ್ಲ. ಆದರೆ ಏನು ಗೊತ್ತಿಲ್ಲ, ಇವತ್ತೇನು ಕಿರಿಕಿರಿ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾಳೆ ನನ್ನ ಪಾಪು. ಅತ್ತೆ ಪಂಕರ? ಎಸ್. ಯು ವಾಂಟ್ ವಾಟರ್? ಸಾರಿ. ನೋಡಿ, ದಿಸ್ ಇಸ್ ಲವಂಗ ಜ್ಯೂಸ್. ಓಕೆ, ನೀರು ಕೊಡ್ತಾ ಇತ್ತು. ಇನ್ನು ನೆಕ್ಸ್ಟ್ ನಾವು ಮಾಡಬೇಕು ತಿಂಡಿ. ಬೆಳಿಗ್ಗೆ ತಿಂಡಿ ಮಾಡಬೇಕಲ್ಲ, ತಿಂಡಿ ಆಗಲಿಲ್ಲ. ತಿಂಡಿ ಇನ್ನೂ ಪ್ರಿಪೇರ್ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ತಾ ಇದ್ದೇವೆ ಪೋಹ. ಏನು ಮಾಡ್ತಾ ಇದ್ದೇವೆ ಕೀಕಿ? ಪೋಹ ಬನ್ನತ್ತದೆ ಯೆಲ್ಲೋ ರೈಸ್. ಕೀಕಿಗೆ ಪೋಹ ಅಂದ್ರೆ ಯೆಲ್ಲೋ ರೈಸ್. ಬನ್ನಿ ಪೋಹ ಮಾಡುವ. ನೋಡಿ, ನಾನು ಇಷ್ಟು ಸಣ್ಣ ಕಪ್ಪಲ್ಲಿ ಉಂಟಲ್ಲ 2 cups ಆಫ್ ಪೋಹ ಹಾಕಿದ್ದೇನೆ. ಪೋಹ ಅಂದ್ರೆ ರೈಸ್ ಫ್ಲೇಕ್ಸ್ ಏನು ಹೇಳ್ತೇವೆ ನಮ್ಮ ಊರಲ್ಲಿ, ಅವಲಕ್ಕಿ ಅಂತ ಹೇಳ್ತೇವೆ ಇದಕ್ಕೆ. ಇದು ಸ್ವಲ್ಪ ದಪ್ಪ ಅವಲಕ್ಕಿಗೆ ಪೋಹ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಇವಾಗ ನಾನು ಇದಕ್ಕೆ ನೀರು ಹಾಕಿ ಒಂದು 1 minute ಹೀಗೇನೆ ಇಡ್ತೀನಿ. ಆಮೇಲೆ ನಾನು ಇದನ್ನು ಒಂದು ಫಿಲ್ಟರ್ ಮಾಡ್ತೀನಿ. 1 minute ಹೀಗೇನೆ ನೀರು ಹಾಕಿ ಇಡ್ತೇನೆ. ಒಮ್ಮೆ ವಾಶ್ ಮಾಡಬೇಕು. ಒಮ್ಮೆ ವಾಶ್ ಮಾಡಬೇಕಲ್ಲ, ವಾಶ್ ಮಾಡುವ ಬನ್ನಿ. ಒಮ್ಮೆ ವಾಶ್ ಮಾಡಿ ಆಯಿತು. ಇವಾಗ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೇನೆ. ಇವಾಗ ಈ ಥರದ್ದು ಒಂದು ಚನ್ನಿ ಉಂಟಲ್ಲ, ಚನ್ನಿ, ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಟೀ ಎಲ್ಲ ನೀವು ಡ್ರಾ ಫಿಲ್ಟರ್ ಮಾಡ್ತಿರಲ್ಲ, ಅದನ್ನು ತಗೊಂಡು ಅದಕ್ಕೆ ಹಾಕಿ ಒಂದು 1 ನಿಮಿಷ ಇಡಿ. ಯಾಕಂದರೆ ಇದು ಇವಾಗ ಅವಲಕ್ಕಿಗೆ ನಾವು ನೀರು ಹಾಕಿದ್ದೇವಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಅವಲಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ. ಆಮೇಲೆ ನೆಕ್ಸ್ಟ್ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ ತಗೊಂಡಿದ್ದೇನೆ. ಎಣ್ಣೆ ಹಾಕಿದ್ಮೇಲೆ ನಾವು ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ, ಉದ್ದಿನ ಕಾಳು ಹಾಕಿದ್ಮೇಲೆ ಆನಿಯನ್, ಕರಿಬೇವು ಮತ್ತೆ ಸಣ್ಣದು ಹಸಿಮೆಣಸಿನಕಾಯಿ ಉಂಟಲ್ಲ, ತುಂಬಾ ಖಾರ ಉಂಟು, ಅದಕ್ಕೋಸ್ಕರ ಇಷ್ಟೇ ಹಾಕಿದ್ದು. ಬನ್ನಿ ಪ್ರಾಸೆಸ್ ಸ್ಟಾರ್ಟ್ ಮಾಡುವ.
ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಏನು ಬ್ರೌನ್ ಆಗಬೇಕಂತ ಇಲ್ಲ, ಸ್ವಲ್ಪ ಬ್ರೌನ್, ಲೈಟ್ ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಬೇಕು, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ನಾವು ಅಲ್ಲಿ ಪೋಹಾ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಸ್ವಲ್ಪ ಶುಗರ್ ಹಾಕಬೇಕು. ಸಖತ್ತಾಗಿ ಕ್ವಿಕ್ಕಾಗಿ ಉಂಟು ರೆಸಿಪಿ ರೆಡಿ ಆಗುತ್ತೆ ಗೊತ್ತಾ. ನೋಡಿ ಇವಾಗ ಅವಲಕ್ಕಿ ಹಾಕಿದೆ ಅದ್ರ ಜೊತೆಗೆ ನಾನು ಹಳದಿ ಸ್ವಲ್ಪ ಉಪ್ಪು ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ. ಪಟ ಅಂತ ಮಾಡುವ ರೆಸಿಪಿ ಅಂತ ಹೇಳ್ತಾರಲ್ಲ ಅದುವೇ ಇದು. ಆಯಿತು, ಇಷ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಶುಗರ್ ಮತ್ತು ತೆಂಗಿನ ತುರಿ ಹಾಕುವ. ಪೋಹಾ ರೆಡಿ ಆಯಿತು. ಸ್ವಲ್ಪ ಟೇಸ್ಟ್ ನೋಡಿ ಆಯಿತಾ. ನಿಮಗೆ ಉಪ್ಪು ಮೀನು ಜಾಸ್ತಿ ಬೇಕಾದರೆ ಉಪ್ಪು ಜಾಸ್ತಿ ಹಾಕಿ, ಶುಗರ್ ಸ್ವೀಟ್ ಮೀನು ಜಾಸ್ತಿ ಬೇಕಾದರೆ ಸ್ವೀಟ್ ಜಾಸ್ತಿ ಹಾಕಿ ಅಷ್ಟೇ. ಪೋಹಾ ರೆಡಿ ಆಯಿತು. ಇವಾಗ ನನಗೋಸ್ಕರ ಉಂಟಲ್ಲ ಕಾಫಿ ಬೇಕು, ಅದಕ್ಕೋಸ್ಕರ ಕಾಫಿ ರೆಡಿ ಮಾಡ್ತಾ ಇದ್ದೇನೆ. ಕೆಫೆ ಎಲ್ಲ ಸಿಗುತ್ತೆ ಅಲ್ಲ, ಅದಕ್ಕಿಂತ ಇದು ಚಂದ ಉಂಟು. ಇದು ಲೂಲು ಅವರ ಬ್ರ್ಯಾಂಡ್, ಇದು ಲೂಲು ಕಾಫಿ. ನಾನೊಮ್ಮೆ ಟ್ರೈ ಮಾಡಿದ್ದೆ, ನನಗೆ ತುಂಬಾನೇ ಇಷ್ಟ ಆಯಿತು. ಅದು ಡೇವಿಡ್ ಆಫ್, ನಿಮಗೆ ಗೊತ್ತಿರಬಹುದು, ಡೇವಿಡ್ ಆಫ್ ಕಾಫಿ ಉಂಟಲ್ಲ, ಸೇಮ್ ಅದರದ್ದು ಡ್ಯೂಪ್ ಅಂತ ಹೇಳ್ಬೋದು. ಹೇಗೆ ಮೇಕಪ್ ಗಳಲ್ಲೆಲ್ಲ ಡ್ಯೂಪ್ ಎಲ್ಲ ಉಂಟಲ್ಲ, ಹಾಗೆ ಲೂಲು ಬ್ರ್ಯಾಂಡ್ಸ್ ಅಲ್ಲಿ ಉಂಟಲ್ಲ ತುಂಬಾನೇ ಡ್ಯೂಪ್ ಪ್ರಾಡಕ್ಟ್ಸ್ ಉಂಟು. ಇದು ಕೂಡ ಒಂಥರ ಡೇವಿಡ್ ಆಫ್ ಕಾಫಿ ಪೌಡರ್ ತರನೇ ಉಂಟು. ಸಖತ್ತಾಗಿತ್ತು. ನಾನು ಒಮ್ಮೆ ಟ್ರೈ ಮಾಡಿದಾಗ, ಮಾಡಿದ ಮೇಲೆ ಉಂಟಲ್ಲ ನನಗೆ ತುಂಬಾನೇ ಇಷ್ಟ ಆಯಿತು. ನನಗೆ ಲೂಲು ಅವರದ್ದು ಎಲ್ಲ ಬ್ರ್ಯಾಂಡ್ಸ್ ಇದು ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಅವರು ಕೂಡ ಕಾಪಿ ಥರ ಮಾಡೋದು, ಡ್ಯೂಪ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಅವ್ರದ್ದು ಕೂಡ ಎಲ್ಲ ಕೈಂಡ್ ಇದ್ದು ಡ್ಯೂಪ್ ಪ್ರಾಡಕ್ಟ್ಸ್ ಉಂಟು. ಬ್ರೇಕ್ಫಾಸ್ಟ್ಗೆ ನಾವು ಪೋಹಾ ಮತ್ತೆ ಕಾಫಿ ರೆಡಿ ಆಗಿದೆ ನೋಡಿ. ಪೋಹಾ ಮತ್ತೆ ಕಾಫಿ. ಇದು ಕೀಕಿದು ಪೋಹಾ. ಏನೇ ಬಾಬು ಈಗ ತಿಂತೀನಿ. ವಾಟ್ ಯು ಆರ್ ಈಟಿಂಗ್? ಓಕೆ, ಅವಳಿಗೆ ನಾನು ಪೋಹಾ ಅಂದ್ರೆ ಯೆಲ್ಲೋ ರೈಸ್ ಅಂತ ಹೇಳಿದ್ದೇನೆ, ಅದಕ್ಕೋಸ್ಕರ ಅವಳು ಅದನ್ನು ಯೆಲ್ಲೋ ರೈಸ್ ಅಂತ ಹೇಳುದು. ಯಮ್ಮಿ ಉಂಡೆ ತುಲೆ ಟೇಸ್ಟ್ ಮಲ್ತು ಪನ್ಲೆ ಮಮ್ಮ ಮಲ್ದಿನ ಪೋಹಾ ಯಮ್ಮಿ ಉಂಡ ಅಂದ ಯಮ್ಮಿ. ಓ ಥ್ಯಾಂಕ್ ಯು ಬಾಬಾ. ಆಕ್ಚುಲಿ ಏನಂದ್ರೆ ತುಂಬಾನೇ ಸಖತ್ತಾಗಿ ಆಗಿದೆ. ನಂಗಿದು ಇಷ್ಟ, ಕ್ವಿಕ್ ಆಗಿ ಆಗುತ್ತಲ್ಲ. ಸ್ವಲ್ಪ ಸಾಲ್ಟ್, ಸ್ವಲ್ಪ ಶುಗರ್, ಚೆನ್ನಾಗಿ ಉಂಟಲ್ಲ ಮಿಕ್ಸ್ ಆಗಿದೆ, ಸಖತ್ತಾಗೇ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಓಕೆ, ನಾವೀಗ ಇದನ್ನು ತಿಂದು ಫಿನಿಶ್ ಮಾಡ್ತೇವೆ. ತಿಂಡಿ ತಿಂತ ಉಂಟಲ್ಲ ಒಂದು ರಿಯಾಲಿಟಿ ಶೋ ನೋಡ್ತೇವೆ, ಅದು ರೈಸ್ ಅಂಡ್ ಫಾಲ್. ಅಮೆಝಾನ್ MX ಪ್ಲೇಯರ್ ಅಲ್ಲಿ ಬರುತ್ತೆ. ತುಂಬಾನೇ ಇಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ನೀವು ಕೂಡ ವಾಚ್ ಮಾಡ್ತೀರ ಇದನ್ನು. ನನಗೆ ತುಂಬಾ ಇಷ್ಟ ಆಗುತ್ತೆ. ಅಮೆಝಾನ್ MX ಪ್ಲೇಯರ್ ಉಂಟಲ್ಲ, ಆಕ್ಚುಲಿ ಫ್ರೀ. ಅಮೆಝಾನ್ ಆಪ್ ಅನ್ನು ನೀವು ಓಪನ್ ಮಾಡಿದ್ರೆ ಅಲ್ಲಿ ಮಿನಿ ಪ್ಲೇಯರ್. Welcome to the Tower of Rise and Fall. जहाँ सेलिब्रिटीज को दो दुनिया में बांटा गया है. कुछ रूलर्स जो आलीशान पेंट हाउस में रहकर लेते हैं कठिन फैसले. हम ऐसे पॉइंट पे हैं जहाँ पे गो हार्ड गो होम. वो जीत जाते हैं तो फिर हक से आप आइए बैठिए. और कुछ वर्कर्स बनकर टावर की बेसमेंट में रहकर करते हैं कमर तोड़ काम. हर हफ्ते इनमें छिड़ती है पैसे और पावर की जंग. 2 लाख ऑफर कर सकता हूँ, ये मेरा पिच है. और यहाँ हर हफ्ते होता है कोई राइज और कोई फॉल. हो गया है तख्ता पलट. वाली होते हैं राइज. ರೈಸ್ ಅಂಡ್ ಫಾಲ್ ಅಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅರ್ಜುನ್ ಬಿಜ್ಲಾನಿ. ನಂಗೆ ಇಷ್ಟ, ಅವನು ಹೀಗೆ ಆಡಿದ್ರು ಕೂಡ ಇಷ್ಟ. ತುಂಬಾನೇ ಸ್ಮಾರ್ಟ್ ಆಗಿ ಆಡ್ತಾನೆ. ಅದೇ ಬಾಬಾ ಇರಗಿಷ್ಟನೇ ಅರ್ಜುನ್ ಬಿಜ್ಲಾನಿ. ಅವಳಿಗೆ ಗೊತ್ತಿಲ್ಲ ಯಾರು ಅಂತ, ಸುಮ್ನೆ ಹೇಳ್ತಾ ಇದ್ದಾಳೆ. ನನ್ನ ಜೊತೆ ಕುತ್ಕೊಂಡು ನೋಡ್ತಾಳೆ. ಮುಂಚೆ ಎಲ್ಲ ಮೊಬೈಲ್ ಕೊಡ್ತಾ ಇದ್ವಿ ಊಟ ಮಾಡುವಾಗೆಲ್ಲ, ಬಟ್ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಓಕೆ, ಐ ಡೋಂಟ್ ನೋ ಬಂಗಾರ, ಮೇ ಬಿ ಇಟ್ಸ್ ಇನ್ ದ ಕಿಚನ್. ಒಪ್ಪೋಲಿಕ್ಕನೇ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೇನಿಲ್ಲ, ಅವಳು ಕೇಳ್ತಾಳೆ ಮೊಬೈಲ್ ಬೇಡ ಅಂದ್ರೆ ಓಕೆ ಮಮ್ಮ ಕೊಡ್ತಾಳೆ, ಹಠ ಎಲ್ಲ ಮಾಡೋದಿಲ್ಲ. ಇಟ್ಸ್ ಓಕೆ. 1 ಗಂಟೆ
ಟೈಮ್ ವೇಸ್ಟ್ ಮಾಡಿದ ನಂತರ ರೈಸ್ ಅಂಡ್ ಫಾಲ್ ನೋಡಿ. ಇವಾಗ ಕೀಕಿಗೆ ನಾನು ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ಆಯಿಲ್ಗೆ ಉಂಟಲ್ಲ, ನಾನು ಆಯಿಲ್ ಮಸಾಜ್ ಮಾಡಲಿಕ್ಕೆ ತಗೊಂಡಂತ ಆಯಿಲ್ ಸೆಸೆಮೆ ಆಯಿಲ್, ಎಳ್ಳೆಣ್ಣೆ ಅಂತ ಹೇಳ್ತೇವಲ್ಲ, ಆ ಆಯಿಲಲ್ಲಿ ನಾನು ಇವಾಗ ಮಸಾಜ್ ಮಾಡ್ತೇನೆ. ವಾರದಲ್ಲಿ ಒಂದು 2 ರಿಂದ 3 ಸತಿ ನಾನು ಕೀಕಿಗೆ ಹೇರ್ ಮಸಾಜ್ ಮಾಡ್ತೇನೆ. ಯಾವಾಗೆಲ್ಲ ರಜೆ ಇರುತ್ತೆ, ಇಲ್ಲದ್ರೆ ಈವ್ನಿಂಗ್ ಎಲ್ಲ ಉಂಟಲ್ಲ, ಹೇರ್ ಮಸಾಜ್ ಮಾಡ್ತೇನೆ. ಕೀಕಿಗೆ ಹೇರ್ ಮಸಾಜ್ ಮಾಡಿದ ಮೇಲೆ ಹಾಟ್ ಶವರ್ 1 ಗಂಟೆ ಇಡ್ತೀನಿ. ಆಮೇಲೆ ಕೀಕಿಗೆ ಮಸಾಜ್ ಅಂದ್ರೆ ಇಷ್ಟ ಅದೇ, ಮಸಾಜ್ ಬಂದು ಇಷ್ಟನೇ. ಕೀಕಿಗೆ ಹೇರ್ ಮಸಾಜ್ ಅಂದ್ರೆ ಇಷ್ಟ. ಡಿನ್ 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 ಎಂಚೆ ಕೀಕಿ ಡಿಟಿ ಮಪ್ಲೆ. ಎಸ್, ಸ್ವಲ್ಪ ಸಾಫ್ಟ್ ಅಲ್ಲಿ ನಾನು ಚೆನ್ನಾಗಿ ಹೇರ್ ಮಸಾಜ್ ಮಾಡ್ತೀನಿ. ಇವರು ಕೇಳೋದಿಲ್ಲ ಕೂತ್ಕೊಳ್ಳಿಕ್ಕೆ. ಏನೋ ಇವತ್ತು ವಿಡಿಯೋ ಮಾಡ್ತೇನೆ, ನಿಂದು ಹೇರ್ ಮಸಾಜ್ ಮಾಡೋದು ಅಂತ ಹೇಳಿದಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದಾರೆ. ಇಲ್ಲದ್ರೆ ಇಷ್ಟೆಲ್ಲ ಚಂದ ಮಾಡಿ ಕೂತ್ಕೊಳ್ಳೋದಿಲ್ಲ ನೋಡಿ. ಸ್ಟಾರ್ಟ್ ಆಯ್ತಲ್ಲ ಟ್ಯಾಂಟ್ರಮ್ಸ್. ಹೀಗೆ ನಾನು ಯಾವಾಗ ಅವಳದು ಹೇರ್ ಉದ್ದ ಬೆಳೀತದಲ್ಲ ಅವಾಗ ನಾನು ಕಟ್ ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಸಮ್ಮರಲ್ಲಿ ಉಂಟಲ್ಲ ತುಂಬಾ ಸೆಕೆ ಆಗುತ್ತೆ. ಇವಳಿಗೆ ಅಂತೂ ಹೇಳೋದೇ ಬೇಡ, ಮುಖದಲ್ಲಿ ಮೂಗಿನಲ್ಲಿ ಕೂಡ ಉಂಟಲ್ಲ ಬೆವರು ಇಳಿತದೆ. ನನ್ನ ಕೀಕಿ ಪಾಪು ಇದು. ಅದಕ್ಕೋಸ್ಕರ ಇವಾಗ ಸಮ್ಮರಲ್ಲಿ ಅಷ್ಟೊಂದು ನಾನು ಆಯಿಲಿಂಗ್ ಮಾಡಲ್ಲ. ಬಟ್ ಹೇರ್ ವಾಶ್ 2 ಡೇಸ್ಗೆ ಒಮ್ಮೆ ಮಾಡ್ತೇನೆ. ಕೀಕಿ ಇಲ್ಲಿ ಒಂದು ನಿವಿಯಾದ ಒಂದು ಶ್ಯಾಂಪು ಬರುತ್ತೆ, ಬೇಬೀಸ್ ಇದು ಶ್ಯಾಂಪು, ಅದನ್ನು ನಾನು ಯೂಸ್ ಮಾಡಿ ಇವಳಿಗೆ ಹೇರ್ ವಾಶ್ ಅನ್ನು ಮಾಡಿಸ್ತೇನೆ. ನೋ ಟಿಯರ್ಸ್ ಶ್ಯಾಂಪು ಅಂತೆ, ಬಟ್ ನೋ ಟಿಯರ್ಸ್ ತರ ಕಾಣೋದಿಲ್ಲ ಅದು. ಅದರಲ್ಲಿ ಅದು ಸ್ವಲ್ಪ ಅದರದ್ದು ಎಂತ ಹೇಳ್ತೇವೆ, ನೂರೆ ಅಂತ ಹೇಳೋದು ನಮ್ಮ ತುಳು ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತೇವೆ ಗೊತ್ತಿಲ್ಲ. ಅದು ಬಿದ್ದರೆ ಉಂಟಲ್ಲ ಕಣ್ಣಿಗೆ ಅಳ್ತಾಳೆ. ನೋ ಟಿಯರ್ಸ್ ಎಂತ ಉಂಟು, ಜಾನ್ಸನ್ಸ್ ಬೇಬಿಯಲ್ಲಿ ಕೂಡ ಉಂಟಲ್ಲ ನೋ ಟಿಯರ್ಸ್ ಶ್ಯಾಂಪು, ಮತ್ತು ಸಿಬಾಮೆಟಿತ್ ಕೂಡ ನಾನು ನೋ ಟಿಯರ್ಸ್ ಶ್ಯಾಂಪು ಎಲ್ಲ ಯೂಸ್ ಮಾಡಿದ್ದೇನೆ. ಬಟ್ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಎಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಆದ್ರೆ ಟಿಯರ್ಸ್ ಖಂಡಿತ ಬಂದೇ ಬರುತ್ತೆ. ಶಾಂಪು ಇದು ಸ್ವಲ್ಪ ಉಂಟಲ್ಲ ನೀರು ಹೋದ್ರೆ ಸಾಕು ಕೀಕಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅತ್ತೆ ಬಾಬಾ ಕ್ರೈಮ್ ಮಂಪುರತ್ತೆ ಇರೋ ಇದಕ್ಕನ ಶಾಂಪು ಇದಕ್ಕೆ ಆಯ್ ಮಂಪುಣತೆ. ಸೊ ಲೈಟ್ ಆಗಿ ಮಸಾಜ್ ಮಾಡಿದ ನಂತರ ಕೀಕಿಗೆ ಇವಾಗ ಸ್ವಲ್ಪ ಹೊತ್ತು ಹೇರ್ ಟೈ ಮಾಡ್ತೀನಿ. ಹೇರ್ ಟೈ ಮಾಡಿದ್ಮೇಲೆ ಕೀಕಿ ಅವರಷ್ಟಕ್ಕೆ ಸ್ವಲ್ಪ ಆಟ ಆಡ್ತಾರೆ. ಆಟ ಆಡಿದ ನಂತರ 1 ಗಂಟೆಯ ನಂತರ ಉಂಟಲ್ಲ ನಾನು ಅವಳಿಗೆ ಹೇರ್ ವಾಶ್ ಮಾಡ್ತೇನೆ. ತೆಜ್ಪಲೆ ಬ್ಯಾಕ್ ಕೀಕಿ ಬ್ಯಾಕ್ ತೆಜ್ಪಲೆ ಹೇರ್ ವಾಶ್. ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್. ಓಕೆ, ಕೀಕಿದು ಆಯ್ತು ಹೇರ್ ಆಯಿಲಿಂಗ್. ನೆಕ್ಸ್ಟ್ ಕೀಕಿಯ ಮಮ್ಮ ಹೇರ್ ಆಯಿಲಿಂಗ್ ಮಾಡ್ತಾರೆ. ಯಾಕಂದ್ರೆ ನಂಗೆ ಕೂಡ ಇವತ್ತು ಹೇರ್ ವಾಶ್ ಮಾಡಬೇಕು, ಅದಕ್ಕೋಸ್ಕರ ನಾನು ಕೂಡ ಸೇಮ್ ಆಯಿಲ್ ಅನ್ನು ನಾನು ಯೂಸ್ ಮಾಡ್ತೇನೆ. ನಾನು ನಿನ್ನೆ ರಾತ್ರಿ ಕೂಡ ಉಂಟಲ್ಲ ಈ ಆಯಿಲ್ ಅನ್ನು ಹಚ್ಚಿ, ನಾನು ರಾತ್ರಿ ಕೂಡ ಈ ಆಯಿಲ್ ಹಚ್ಚಿ ಮಾಡಿದ್ದೆ. ಸೊ ಇವಾಗ ಇನ್ನೊಮ್ಮೆ ಸೆಕೆಂಡ್ ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ. ಸರಿ, ಆಮೇಲೆ ರೆಕಾರ್ಡ್ ಮಾಡ್ತೀನಿ. ಯಾಕಂದ್ರೆ ಕೀಕಿ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡಲ್ಲ ನಂಗೆ. ನಾನು ವೀಕ್ಲಿ ಒಂದು 2 ಟೈಮ್ಸ್ ನಾನು ಹೇರ್ ವಾಶ್ ಮಾಡ್ತೇನೆ. ಹಾಗೆ ಹೇರ್ ಆಯಿಲಿಂಗ್ ಕೂಡ ನಾನೊಂದು ವೀಕ್ಲಿ 2 ಟೈಮ್ಸ್ ಮಾಡ್ತೇನೆ. ನಾನು ಓನಿಯನ್ ಹೇರ್ ಆಯಿಲ್, ಮನೆಯಲ್ಲಿ ಮಾಡಿಟ್ಟ ಓನಿಯನ್ ಹೇರ್ ಆಯಿಲ್, ಆಮೇಲೆ ಇದು ಸೆಸೆಮೆ ಹೇರ್ ಆಯಿಲ್ ಅಂದ್ರೆ ಎಳ್ಳೆಣ್ಣೆ ಎಲ್ಲಿ ನನ್ನ ಹೇರ್ ಅನ್ನು ಆಯಿಲ್ ಮಾಡ್ತೀನಿ. ಆಮೇಲೆ ಹೇರ್ ವಾಶ್ ನಂಗೆ ಸ್ವಲ್ಪ ವಾರ್ಮ್ ವಾಟರ್ ಬೇಕು. ಇವಾಗ ಇಲ್ಲಿ ಬಹರೇನಲ್ಲಿ ತುಂಬಾನೇ ಬಿಸಿಲು, ನೀರು ಉಂಟಲ್ಲ ತುಂಬಾ ಬಿಸಿ ಬಿಸಿ ಬರುತ್ತೆ. ಆಮೇಲೆ ಇಲ್ಲಿ ಇದು ವಾಟರ್ ಕೂಡ ಉಂಟಲ್ಲ ತುಂಬಾನೇ ಹಾರ್ಡ್ ವಾಟರ್. ಸೊ ನಮ್ಮ ಹೇರ್ ಫಾಲ್ ಉಂಟಲ್ಲ ತುಂಬಾನೇ ಜಾಸ್ತಿ ಆಗುತ್ತೆ ಇಲ್ಲಿ. ಬಟ್ ಥ್ಯಾಂಕ್ಫುಲಿ ನಾನು ಇವಾಗ ಸ್ವಲ್ಪ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಕೂದಲನ್ನು, ಹಾಗಾಗಿ ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗಿದೆ. ಹೇರ್ ಕೂಡ ಉಂಟಲ್ಲ ಒಂದು ನಾರ್ಮಲ್ ಸ್ಟೇಟ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾವ ಸ್ಟೇಟ್ ಅಂತ ಕೇಳಬೇಡಿ, ಎಂತ ಮಾತಾಡ್ತಿದ್ದೀನಿ ಗೊತ್ತಿಲ್ಲ. ಬಟ್ ಒಂದು ಹೇರ್ ಕೂಡ ಉಂಟಲ್ಲ ನಾರ್ಮಲ್ ಟೆಕ್ಸ್ಚರ್, ಹೇರ್ ಕೂಡ ಒಂದು ನಾರ್ಮಲ್ ಟೆಕ್ಸ್ಚರ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲದಿದ್ದರೆ ತುಂಬ ಹೇರ್ ಉಂಟಲ್ಲ ಫಾಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ವಿಟಮಿನ್ ಡಿ ಟ್ಯಾಬ್ಲೆಟ್ ಕೂಡ ತಗೊಂಡೆ, ವಿಟಮಿನ್ ಬಿ ಕೂಡ ತಗೊಳ್ತಾ ಇದ್ದೇನೆ. ಇವಾಗ ನಾನು ಸ್ಟಾಪ್ ಮಾಡಿದ್ದೇನೆ, ಲಾಸ್ಟ್ ಮಂತ್ ಎಲ್ಲ ತಗೊಂಡೆ. ಹಾಗಾಗಿ ಸ್ವಲ್ಪ ಹೇರ್ ಫಾಲ್ ಉಂಟಲ್ಲ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಹೇರ್ ಫಾಲ್ ನಿಲ್ಲಿಕ್ಕೆ ಉಂಟಲ್ಲ ಖಾಲಿ ಆಯಿಲಿಂಗ್ ಮತ್ತು ಈ ಟ್ಯಾಬ್ಲೆಟ್ಸ್ಗಳೆಲ್ಲ ನಮ್ಮ ಫುಡ್ಡಲ್ಲಿ ಕೂಡ ಉಂಟಲ್ಲ, ನಾವು ಕರೆಕ್ಟಾದ ರೀತಿಯ ಫುಡ್ಡನ್ನು ತಿನ್ನಬೇಕು. ಫುಡ್ಡಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದೆ.
ಮುಂಚೆ ಎಲ್ಲ ಲೀಫಿ ವೆಜಿಟೇಬಲ್ಸ್ ಎಲ್ಲ ತಿಂತಾ ಇರಲಿಲ್ಲ. ಇವಾಗ ಸ್ವಲ್ಪ ಲೀಫಿ ವೆಜಿಟೇಬಲ್ಸ್ ಎಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ತಿನ್ಬೇಕಂತೆ, ಒಳ್ಳೇದಂತೆ. ಮತ್ತು ಲೆಂಟಿಲ್ಸ್ ಅಂದರೆ ದಾಲ್ ಸಾರು ಮತ್ತು ಚೆನ್ನ ಇದೆಲ್ಲ ನಾನು ಆ್ಯಡ್ ಆನ್ ಮಾಡಿದೆ. ಯಾರಾದರೆ ಉಂಟಲ್ಲ, ನನಗೆ ನಾನ್ ವೆಜ್ ಬಿಟ್ಟು ನನಗೆ ಬೇರೆ ಎಂತ ಕಾಣೋದಿಲ್ಲ, ಖಾಲಿ ಬರೀ ನಾನ್ ವೆಜ್ ತಿಂತಾಯಿದ್ದೆ. ಅದಕ್ಕೋಸ್ಕರನೇ ನೀವು ನೋಡ್ಬೋದು ನನ್ನ ಫೇಸಲ್ಲಿ ಉಂಟಲ್ಲ ತುಂಬಾ ಎಕ್ನೆಸ್ ಆಗುತ್ತೆ. ಬಟ್ ಟೆನ್ಷನ್ ಮಾಡಲ್ಲ, ಯಾಕಂದರೆ ಎಕ್ನೆಸ್ ಎಲ್ಲ ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ನಾನ್ ವೆಜ್ ಅಂತೂ ನನಗೆ ನಾನ್ ವೆಜ್ ತುಂಬಾ ಇಷ್ಟ. ಅದಕ್ಕೋಸ್ಕರ ಚೆನ್ನಾಗಿ ಹೇರ್ ಆಯಿಲಿಂಗ್ ಎಲ್ಲ ಆಯಿತು. ಇನ್ನು 1 hour ಆದ್ಮೇಲೆ ಉಂಟಲ್ಲ ಹೇರ್ ವಾಶ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಏನು ಮಾಡೋದು ಗೊತ್ತಿಲ್ಲ. ಕೀಕಿ ಪಾಪು ಹತ್ರ ಉಂಟಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದೆ. ಅದಕ್ಕೋಸ್ಕರ ಅವಳು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳು ಮನೆ ಕ್ಲೀನ್ ಆದ್ಮೇಲೆ ಉಂಟಲ್ಲ ಒಂದು ಚಾಕ್ಲೇಟ್ ಕೊಡ್ತೇವೆ, ಅದಕ್ಕೆ ಖುಷಿ ಅವಳಿಗೆ. ಸೊ ಬೇಗ ಕ್ಲೀನ್ ಮಾಡ್ತಾಳೆ, ಸ್ವಲ್ಪ ನಂಗೆ ರೆಸ್ಟ್ ಆಗುತ್ತಲ್ಲ ಅದಕ್ಕೆ. ಅಂತಂದಿಲ್ಲ ಯು ಆರ್ ಕ್ಲೀನಿಂಗ್. ಥ್ಯಾಂಕ್ ಯು ಕೀಕಿ. ಸೊ ಮಧ್ಯಾಹ್ನಕ್ಕೆ ಊಟದ ಪ್ರಿಪ್ರೇಷನ್ ಇವತ್ತು ಇಲ್ಲ, ಯಾಕಂದ್ರೆ ಇವತ್ತು ಎಸ್ ಬಾಬಾ ಥ್ಯಾಂಕ್ ಯು ಫಾರ್ ಕ್ಲೀನಿಂಗ್, ಕ್ಯಾನ್ ಯು ಪ್ಲೀಸ್ ಕ್ಲೀನ್ ಮೋರ್. ಯಾಕಂದ್ರೆ ನಿನ್ನೆದೇ ಫಿಶ್ ಕರಿ ಉಂಟು ಮತ್ತೆ ಫಿಶ್ ಫ್ರೈ ಮಸಾಲ ಹಾಕಿ ಇಟ್ಟಿದ್ದೇನೆ, ಅದೇ ಉಂಟು. ಅದರಲ್ಲಿ ನಾನು ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ತೇವೆ. ಯಾಕಂದ್ರೆ ನಾಳೆ ಉಂಟಲ್ಲ ನಾವು ವೆಜ್ ತಿನ್ನೋದು, ಹಾಗಾಗಿ ಇವತ್ತು ಏನೆಲ್ಲ ನಾನ್ ವೆಜ್ ಉಂಟು ನೋಡಿ ಅದನ್ನು ಖಾಲಿ ಮಾಡುವ ಅಂತ. ಹಾರಿನಲ್ಲಿ ಉಂಟಲ್ಲ ಫ್ರೆಶ್ ಫಿಶ್ ಸಿಗುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಇಲ್ಲಿ ಉಂಟಲ್ಲ ತುಂಬಾನೇ ಫ್ರೆಶ್ ಉಂಟಲ್ಲ ಫಿಶ್ ಸಿಗುತ್ತೆ. ಹಾಗೆ ನೀವು ಊರಿಗೆ ಕಂಪೇರ್ ಮಾಡಿದ್ರೆ, ನನಗೆ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಫಿಶ್ಗೆ ರೇಟ್ ಕಡಿಮೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಬ್ಯಾಂಗ್ಳೂರಲ್ಲಿ ಎಲ್ಲ ಎಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಫಿಶ್ಗೆ. ಬಟ್ ಇಲ್ಲಿ ಊರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲಿ ಚೀಪ್ ಅಂತ ಆಗುತ್ತೆ. ನಿನ್ನೆ ಅಂಜಲ್ ಫಿಶ್ ತಂದಿದ್ರು, ಆಮೇಲೆ ಪಾಫ್ರೆಟ್ ಅಂತ ಹೇಳ್ತಾರೆ ಮಾಂಜಿ ಅದು, ಆಮೇಲೆ ಲೇಡಿ ಫಿಶ್ ಎಂತ ಹೇಳೋದು ನನಗೆ ಊರಿನ ಭಾಷೆಯಲ್ಲಿ ನಂಗೆ ಗೊತ್ತಿಲ್ಲ ಎಂತ ಹೇಳೋದಂತ. ಸೊ ಎಂತ ಹೇಳೋದು ನನಗೆ ನೆನಪಾಗ್ತಾ ಇಲ್ಲ. ವೈಟ್ ಕಲರ್ ಫಿಶ್, ಲೇಡಿ ಫಿಶ್ ಚಂದ ಉಂಟು. ಅದು ತುಂಬಾ ಟೇಸ್ಟ್ ಆಗುತ್ತೆ, ಫ್ರೈ ಮಾಡಿದರೆ ಸಖತ್ತಾಗಿರುತ್ತೆ. ಆಮೇಲೆ ನಾನು ತೋರಿಸ್ತೀನಿ ಯಾವ ಫಿಶ್ ಅಂತ. ಓಕೆ, ನಾವು ಅನ್ನ ಉಂಟಲ್ಲ ಬಾಸ್ಮತಿ ರೈಸ್ ಇದೆ ಮಾಡೋದು, ಅದೇ ಇಷ್ಟ ನನ್ನ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ನಾವು ಬಾಸ್ಮತಿ ರೈಸ್ ಜಾಸ್ತಿ ಮಾಡೋದು. ಬಟ್ ಬಟ್ಟೆ ಒಣಗಾಕಿ 1 ವಾರಕ್ಕಿಂತ ಜಾಸ್ತಿ ಆಗಿದೆ. ಸೊ ಬಟ್ಟೆ ತೆಗೆಯುವ ಇವತ್ತು. ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ಒಂದು ಪೇರ್ ಚಪ್ಪಲ್ ಉಂಟಲ್ಲ ಕೀಕಿಯದ್ದು ಗಾಡಿಯಲ್ಲಿ ಇಡ್ತೇವೆ, ಯಾಕಂದ್ರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಯಾವಾಗಾದ್ರೂ ಬೀಚ್ಗೆ ಹೋದ್ರೆ. ಅದಕ್ಕೋಸ್ಕರ ನಾವು ಈ ಥರದ್ದೆಲ್ಲ ಚಪ್ಪಲ್ ಉಂಟಲ್ಲ ನಾನು ಇಡ್ತೀನಿ ಗಾಡಿಯಲ್ಲಿ. ಆದರೆ ಮೊನ್ನೆ ಅವಳು ಹೇಳಿದ್ದು ಮಮ್ಮ ಚಪ್ಪಲ್ ಅಂತ. ನಾವು ಚಪ್ಪಲ್ ನೋಡ್ತೀವಿ, ಇಷ್ಟು ಸಣ್ಣ ಚಪ್ಪಳ ಅವಳು ಚಿಕ್ಕ ಇರುವಾಗ ಕೂಡ ನಾವು ತಗೊಂಡಿಲ್ಲ, ಹೇಗೆ ಇಷ್ಟು ಸಣ್ಣದಾಯಿತು ಅಂತ. ಆಮೇಲೆ ಗೊತ್ತಾಯಿತು ಬ್ಯಾರಿನಿದು ಉಂಟಲ್ಲ ಸಮ್ಮರ್ ಎಫೆಕ್ಟ್. ಬ್ಯಾರಿನಲ್ಲಿ ಉಂಟಲ್ಲ ಸಮ್ಮರ್ ಎಷ್ಟೊಂದು ಖತರ್ನಾಕ್ ಆಗಿ ಉಂಟಂತ ಗೊತ್ತಾಯ್ತಲ್ಲ ನೋಡಿ. ಒಂದು ಚಪ್ಪಲ್ ಇಷ್ಟು ದೊಡ್ಡ ಇದ್ದ ಚಪ್ಪಲನ್ನು ಇಷ್ಟು ಸಣ್ಣದು ಮಾಡಲಿಕ್ಕೆ ಆಗುತ್ತೆ ಸಮ್ಮರ್ಗೆ. ನೋಡಿ ನಾನು 2 ಚಪ್ಪಲ್ ಕೂಡ ಕಂಪೇರ್ ಮಾಡಿಸ್ತೇನೆ ನಿಮಗೆ ನೋಡಿ. ನಾನು ಈ ಚಪ್ಪಲನ್ನು ಟೀಮೋಲಿ ತಗೊಂಡದ್ದು. ನನ್ನ ಟೀಮು ಮೇಲೆ ಭರವಸೆ ಇಡಬೇಕಲ್ಲ, ನಮ್ಮ ಬ್ಯಾರಿನಿದು ಈ ಎಂತ ಹೇಳ್ತಾರೆ ಬ್ಯಾರಿನಿದು ಸಮ್ಮರ್ ಮೇಲೆ ಭರವಸೆ ಇಡಬೇಕಾ ಗೊತ್ತಿಲ್ಲ. ಹಾಗೆಲ್ಲ ಕತೆ ಅಷ್ಟೊಂದು ಖತರ್ನಾಕ್ ಆಗಿ ಉಂಟು. ಕಿಕಿ ಮತ್ತೆ ನಂದು ಹೇರ್ ವಾಶ್ ಆಯ್ತು. ಹೇರ್ ವಾಶ್ ಆಡಿ ಕಿಕಿ? ಎಸ್ ಏನೋನಿ? ಎಸ್, ಹೇರ್ ವಾಶ್ ಆಯ್ತು. ಶಾಂಪು ನೀವು ಕೇಳುದಾದ್ರೆ ನಾನು ಇದು ಶಾಂಪು ಯೂಸ್ ಮಾಡೋದು ಡವ್. ನಾನು ಡವ್ ಇದು ಶಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡೋದು. ನಾನು ಇನ್ ಬಿಟ್ವೀನ್ ಉಂಟಲ್ಲ ಸನ್ಸಿಲ್ಕ್ ಶಾಂಪೂನ ಯೂಸ್ ಮಾಡಿದ್ದೆ. ಬಟ್ ಏನಾಯ್ತು ಅಂದರೆ ನನ್ನ ಹೇರ್ ಫಾಲ್ ಉಂಟಲ್ಲ ತುಂಬಾ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಪುನಃ ಬ್ಯಾಕ್ ಟು ಡವ್ ಶಾಂಪು. ಬಟ್ ಒಳ್ಳೇದುಂಟು ಇಲ್ಲಿದ್ದು ಡವ್ ಶಾಂಪು. ನಂಗೆ ಗೊತ್ತಿಲ್ಲ ಕ್ವಾಲಿಟಿ ಬಗ್ಗೆ ನೀವು ಕೇಳಬೇಡಿ, ಇಂಡಿಯಾದ ಕ್ವಾಲಿಟಿ ಮತ್ತು ಇಲ್ಲಿ ಗಲ್ಫಿದು ಕ್ವಾಲಿಟಿ ಯಾವಾಗಲೂ ಇಲ್ಲಿದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರೋದಿಲ್ಲ. ಸೊ ಇದು ತುಂಬಾ ಚಂದ ಉಂಟು, ಒಳ್ಳೇದುಂಟು. ಇಲ್ಲಿದು ಸ್ಪೆಷಲ್ ಆಫರಲ್ಲಿ ಕೂಡ ಇತ್ತು. ಅಂದರೆ ಸ್ಪೆಷಲ್ ಆಫರ್ ಅಂದರೆ ಶ್ಯಾಂಪು ಮತ್ತು ಕಂಡೀಷ್ನರ್ ಒಟ್ಟಿಗೆ ಸಿಗೋದು. ಅದರಲ್ಲಿ ಸ್ವಲ್ಪ ಕಡಿಮೆ, ಒಂದು 200-300 ಫಿಲ್ಸ್ ಕಡಿಮೆ ಇರುತ್ತೆ ಪ್ರೈಸ್. ಬಟ್ ಇಟ್ಸ್ ಓಕೆ. ಅದಕ್ಕೆ ನಾನು ಯಾವಾಗಲೂ ಒಂದು ಕಂಡೀಷ್ನರ್ ಒಂದು ಶ್ಯಾಂಪು, ಜಾಸ್ತಿ ನಂದು ಶ್ಯಾಂಪು ಯೂಸ್ ಆಗೋದು. ಕಂಡೀಷ್ನರ್ ಉಳಿತದೆ, ಯಾಕಂದರೆ ಹೇರ್ ಲೆಂತ್ಗೆ ಹಾಕೋದಲ್ಲ. ಸೊ ಕಂಡೀಷ್ನರ್ ಉಳಿತಾರೆ. ನಾನು ಜಾಸ್ತಿ ಕಂಡೀಷ್ನರ್ ಹಾಕೋದಿಲ್ಲ ನನ್ನ ಹೇರಿಗೆ. ಆಯಿತು, ಇನ್ನು ಇವಾಗ 3 ಗಂಟೆ ಆಯಿತು. ಇವಾಗ ಆ್ಯಕ್ಚುಲಿ ಹೇಳಬೇಕಾದ್ರೆ ಇವಾಗ ಊಟ ಮಾಡುವ ಸಮಯ. ನಾವು ಎದ್ದದ್ದು 11 o'clockಗೆ. ಬ್ರೇಕ್ಫಾಸ್ಟ್ ಎಲ್ಲ ಆಗುವಾಗ 12 o'clock ಆಗಿತ್ತು. ಊಟ ಏನು ಮಧ್ಯಾಹ್ನದ್ದು ಲಂಚ್ ಏನು ಪ್ರಿಪೇರ್ ಮಾಡಲಿಕ್ಕೆ ಇರಲಿಲ್ಲ, ಜಸ್ಟ್ ಬಿಸಿ ಮಾಡಲಿಕ್ಕೆ. ಬಟ್ ರೈಸ್ ಮಾಡಬೇಕಿತ್ತು, ರೈಸ್ ಇರಲಿಲ್ಲ.
ಸೊ ರೈಸ್ ಮಾಡಿದೆ, ಇವಾಗ ಊಟ ಮಾಡುವ ಸಮಯ. ನಾನು ಹೇಳಿದೆಲ್ಲ ನಿನ್ನೆದೇ ಫಿಶ್ ಕರಿ ಇತ್ತು, ಸೊ ಅದನ್ನೇ ನಾನು ಇವಾಗ ಬಿಸಿ ಮಾಡ್ತಾ ಇದ್ದೇನೆ. ರಾತ್ರಿ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಇದನ್ನೇ ಅಡ್ಜಸ್ಟ್ ಮಾಡೋದ್ರಲ್ಲಿದ್ದೇನೆ. ಅದಾಯಿತು. ಆಮೇಲೆ ನೋಡಿ, ಇದೇ ನಾನು ಹೇಳಿದ್ದು ಲೇಡಿ ಫಿಶ್ ಅಂತ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ಇದಕ್ಕೆ ಅಥವಾ ತುಳು ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ. ನನಗೆ ಖಾಲಿ ಲೇಡಿ ಫಿಶ್ ಅಂತ ಗೊತ್ತುಂಟಿದ್ದಾನೆ. ಕಾಣೆ ಇರಬೇಕು, ಕಾಣೆ ಅಂತ ನೋಡು. ಆಮೇಲೆ ಇಲ್ಲಿ ವೈಟ್ ರೈಸ್ ಕೂಡ ರೆಡಿಯಾಗಿದೆ. ಸೊ ಮಧ್ಯಾಹ್ನದ ಫುಡ್ ಫುಲ್ ರೆಡಿ ಆ್ಯಂಡ್ ಸ್ಟಡಿ ಸೆಟ್ ಆಗಿದೆ. ಹಾಯ್ ಕಿಕ್ಕಿ, ಅಮ್ಮ ಮುನ್ಪಿನೇ? ಎಸ್, ದಾದೊಂದು ಇನ್ನ ಪ್ಲೇಟೆಡ್. ವಾಟ್ ಸ್ಪೆಷಲ್? ಚಿಕನ್. ಚಿಕನ್ ಒಂದು ಫಿಶಾ? ಚಿಕನ್. ಫಿಶ್ ಮತ್ತೆ ನಾನು ಅವಳಿಗೆ ರೈಸ್ ತಂದಿದ್ದೇನೆ ಅಷ್ಟೇ. ನಾನು ಗಸಿ ತರಲಿಲ್ಲ, ಅವಳಿಗೆ ಸ್ವಲ್ಪ ಸ್ಪೈಸಿ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ. ಎಸ್, ಇರಗೆ ಇಷ್ಟನೇ ಮುಟ್ಟಿ ಉಲಿ ಐತೆ ಮಮ್ಮನ ಉನ್ಪರೆ ಅಮ್ಮ ಈರುನ್ಪರೆ ಮಮ್ಮ ಕೊರೋಡೆ ಮಮ್ಮ ಕೊರೋಡೆ. ಅಯ್ಯಯ್ಯೋ ಪಲ್ಲೆ ಯಮ್ಮಿ ಉಂಡೆ ಇಜ್ಜಾಂದ. ಯಮ್ಮಿ ಉಂಡೆ? ಓಕೆ, ಯಮ್ಮಿ ಉಂಡೆ. ಓಕೆ, ಸೊ ಕಿಕ್ಕಿದು ಫುಡ್ ಆದಮೇಲೆ ನಾನು ಪುನಃ ರೆಕಾರ್ಡ್ ಮಾಡ್ತೀನಿ. ಇವತ್ತಿನ ಡೇ 1 ಡೈಲಿ ವ್ಲಾಗನ್ನು ನಾವು ಇವತ್ತಿಗೆ ಎಂಡ್ ಮಾಡ್ತೇವೆ. ಮಧ್ಯಾಹ್ನ ಆದಮೇಲೆ ತುಂಬ ತಲೆನೋವ್ತಾ ಇತ್ತು, ಸೊ ಪ್ಯಾನಡಾಲ್ ತಗೊಂಡು ಸ್ವಲ್ಪ ಮಲಗಿದೆ. ಆಮೇಲೆ ರಾತ್ರಿ ಸೇಮ್ ಊಟ ಮತ್ತೆ ಮಲಗೋದು ಅಷ್ಟೇ ನಮ್ಮದು, ಮತ್ತೇನಿಲ್ಲ ನಮ್ಮ ಡೈಲಿ ರುಟೀನಲ್ಲಿ. ನಾನು ಮತ್ತು ಕೀಕಿ ನಿಮ್ಮನ್ನು ಭೇಟಿ ಆಗ್ತೇನೆ ನಾಳಿನ ವ್ಲಾಗಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ನನ್ನ ಫಸ್ಟ್ ಜಾಬ್ ಎಕ್ಸ್ಪೀರಿಯನ್ಸ್ ಇನ್ ಬಹರೇನ್. ನಿಮಗೆ ಒಂದು ವೇಳೆ ಈ ವಿಡಿಯೋ ಮೀನ್ ಇಷ್ಟ ಆದರೆ ಉಂಟಲ್ಲ, ಅಂದರೆ ವ್ಲಾಗ್ ಇಷ್ಟ ಆದರೆ ನಮಗೆ ಲೈಕ್ ಕೊಡಿ ನಮ್ಮ ಈ ವಿಡಿಯೋಗೆ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆಗದಿದ್ರೂ ಕೂಡ ಕಮೆಂಟ್ ಮಾಡಿ. ನನಗೆ ಕೂಡ ಮಲ್ಪುರ್ ಚಂಚು ನನಗೆ ಕೂಡ ಉಂಟಲ್ಲ ಒಂದು ಎಂತ ಹೇಳಬೇಕು, ಒಂದು ವಿಶ್ ಇತ್ತು. ನಾನು ಕೂಡ ಒಂದು ಡೈಲಿ ವ್ಲಾಗ್ ರೊಟೀನ್ ಮಾಡುವಂತ. ಡೈಲಿ ವ್ಲಾಗ್ ಎಲ್ಲ ಮಾಡ್ತಾರೆ ನೋಡಿ, ಫುಲ್ ಡೇ ರೊಟೀನ್ ಅಂತ, ಅದನ್ನು ಕೂಡ ಅದನ್ನು ಮಾಡುವಂತ. ಸೊ ನಾನು ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ, ಗೊತ್ತಿಲ್ಲ ಒಳ್ಳೆಯದು ಬಂದಿದಾ ಇಲ್ವಾ ಅಂತ. ಬಟ್ ನಾನು ಅನ್ಎಡಿಟೆಡ್ ವಿಡಿಯೋ ಹಾಕ್ತೇನೆ ಅಂತ ಹೇಳಿದ್ದಲ್ಲ, ಸೊ ಸೇಮ್ ನಾನು ಅನ್ಎಡಿಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. Bye. Like the video. Like the video. Bye. If you like me, give a thumbs up, Pali. Like the video. Okay. Good night, everyone. Pali. Good night, Ayan. Good night. ನಿಮ್ಮೆಲ್ಲರನ್ನು ನಾವು ಭೇಟಿ ಆಗ್ತೇವೆ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಿಮ್ಮ ಪ್ರೀತಿ ನಮ್ಮಲ್ಲಿ ಸದಾ ಹೀಗೆ ಇರಲಿ. ಬಾಯ್ ಬಾಯ್. Bye-bye.